ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹಾಡಿ ಜನಾಂಗ ಏನಿದ್ದಾರೆ ಅವ್ರದ್ದೊಂದು ಹಬ್ಬದ ಸೆಲೆಬ್ರೇಷನ್ನು ನಾಳೆ ಇರೋದ್ರಿಂದ ಅವರು ನೋಡಿ ಎಲ್ಲ ವೆಹಿಕಲ್ಸ್ಗಳು ಯಾರ್ಯಾರು ಬರ್ತಾರೆ ಪಬ್ಲಿಕ್ಸು ಎಲ್ಲರನ್ನೂ ಕೂಡ ಅಡ್ಡಿ ಹಾಕಿ ಹಣ ವಸೂಲಿ ಮಾಡ್ತಾಯಿದ್ದಾರೆ. ಹಣನ ಕಲೆಕ್ಟ್ ಮಾಡಲಿ, ತೊಂದರೆ ಇಲ್ಲ. ಬಟ್ ಅವ್ರು ಕಲೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಸಡನ್ಲಿ ಹೋಗೋದು, ಗಾಡಿಗಳ್ಗೆ ಅಡ್ಡಿ ಹಾಕೋದು, ಯಾಕೆಂದರೆ ಇದರಿಂದ ಆಕ್ಸಿಡೆಂಟ್ ಆಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಅವರು ಮಾಡೋಂಥ ರೀತಿನ ಸ್ವಲ್ಪ ವಾಲೆಂಟ್ರಿಗೆ ಯಾರು ಕೊಡ್ತಾರೋ ಅವ್ರ ಹತ್ರ ಇಸ್ಕೊಂಡ್ರೆ ಒಳ್ಳೆಯದು. ಬಟ್ ಕೆಲವು ಟೈಮಲ್ಲಿ ಫೋರ್ಸ್ಫುಲಿ ಅವ್ರು ಕೇಳ್ತಾ ಇದ್ದಾರೆ, ಅದು ಯಾಕೋ ಹಾಗಾಗಿ ಈ ಕೊನೆಯವರೆಗೂ ವಿಡಿಯೋ ನೋಡಿ. ಎಲ್ಲ ಜೆಂಟ್ಸ್ಗಳು ಲೇಡೀಸ್ ಥರ ವೇಷ ಹಾಕ್ಕೊಂಡು ಅವ್ರದ್ದು ರೀತಿಯಲ್ಲಿ ಹಣನ ಅಂದರೆ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಅವ್ರ ಹಬ್ಬಕ್ಕೆ ಆಚರಿಸ್ತಾ ಇದ್ದಾರೆ, ಒಳ್ಳೆಯದಾಗಲಿ. ಬಟ್ ಫೋರ್ಸ್ಫುಲಿ ಕೇಳೋ ಬದಲು ಸ್ವಲ್ಪ ಸೇಫ್ಟಿಯಾಗಿ ಯಾವುದೇ ರೀತಿ ಆಕ್ಸಿಡೆಂಟ್ಗಳು ಆಗ್ದಂಗೆ ಸಡನ್ಲಿ ಗಾಡಿಗಳನ್ನ ಅಡ್ಡಿ ಹಾಕ್ದಂಗೆ ಹೇಳಿದ್ರೆ ಒಳ್ಳೆಯದು. ನೋಡಿ ಸ್ನೇಹಿತರೆ, ಅವರ ಒಂದು ಹಬ್ಬದ ಆಚರಣೆ ಹೇಗಿರುತ್ತೆ ಅಂದ್ಬಿಟ್ಟು. ಮತ್ತು ಅಡ್ಡಿ ಹಾಕೋದ ಗಾಡಿಗಳನ್ನ ಹಣ ಕೊಟ್ಟರೆ ಮಾತ್ರ ಮುಂದೆ ಬಿಡ್ತಾರೆ, ಇಲ್ಲಾಂದರೆ ಬಿಡೋದೇ ಇಲ್ಲ. ಅಂದರೆ ಫೋರ್ಸ್ಫುಲಿ ಹಣನ ಒಂದು ಅವ್ರ ಕಡೆಯಿಂದ ಏನಾದ್ರು ಹೇಳ್ತಾರೆ ದಬ್ಬಾಳಿಕೆಯಿಂದ ಇಸ್ಕೊಳ್ಳೋದು, ಇದು ನಿಜವಾಗ್ಲೂ ಕರೆಕ್ಟ್ ಅಲ್ಲ. ಕೇಳಿ, ಅವ್ರ ಪ್ರೀತಿಯಿಂದ ಖುಷಿಯಿಂದ ಕೊಟ್ಟಿದ್ದಾರೆ, ಅದನ್ನ ಇಸ್ಕೊಂಡು ಅವ್ರು ಏನೇ ಹಬ್ಬ ಇದೆಯೋ ಸೆಲೆಬ್ರೇಟ್ ಮಾಡಲಿ, ಬೇಡ ಅಂತ ಹೇಳಲ್ಲ. ಬಟ್ ಈ ಥರ ಫೋರ್ಸ್ಫುಲಿ ಮಾಡೋದ್ರಿಂದ ಆಕ್ಸಿಡೆಂಟ್ಗಳಾಗುತ್ತೆ. ಸಡನ್ಲಿ ಹೋಗಿ ಅಡ್ಡ ನಿಂತ್ಕೊಳ್ಳೋದು, ಗಾಡಿಗಳು ಮುಂದಕ್ಕೆ ಬಿಡಲ್ಲ, ಇದೆಲ್ಲ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅವ್ರಿಗೆ ದೇವರು ಸ್ವಲ್ಪ ಅವ್ರಿಗೂ ಕೂಡ ತಿಳುವಳಿಕೆ ಕೊಟ್ಟು ಈ ಥರ ಎಲ್ಲ ಫೋರ್ಸ್ಫುಲಿ ಕೇಳೋದು ಬಿಟ್ಟು ಖುಷಿಯಿಂದ ಕೊಡೋಂಥವ್ರು ಕೊಟ್ಟು ಅವ್ರ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ವಿಡಿಯೋ ಇದೆ ನೋಡಿ, ಕೊನೆವರೆಗೂ ನೋಡಿ. ಅವ್ರ ವೇಷಭೂಷಣ ನೋಡಿ, ಚಿಕ್ಕ ಮಕ್ಕಳುಗಳು ಎಲ್ಲ ಬ್ಯಾಂಡ್ ಮಾಡಿಕೊಂಡು ವಾಲ್ಗ ತಮಟೆ ಎಲ್ಲ ಮಾಡಿಕೊಂಡು ಯಾವ ಥರ ಅವರು ಮಾಡ್ತಾರೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಸ್ನೇಹಿತರೆ ಕೊನೆವರೆಗೂ. ಇದು ಹುಣಸೂರಿಂದ ಪಚ್ಚಪಳ್ಳಿ ಹೋಗ್ಬೇಕಾದ್ರೆ ಆ ಮಾರ್ಗದಲ್ಲಿ ಈ ಥರ ಮಾಡ್ತಿರೋಂಥದ್ದು. ಹಾಗಾಗಿ ಇದು ಕಳೆದ ವಾರ ತೆಗೆದಿರೋಂಥದ್ದು. ನೋಡಿ ವಿಡಿಯೋನ. ಓಕೆ, ಟೇಕ್ ಕೇರ್, ಬಾಯ್. ನೋಡಿ ಅಲ್ಲಿ ಬಸ್ ಅಟ್ಟಿ ಹಾಕೊಂಡಿರ್ತದ. ಅಯ್ಯೋ, ಥ್ಯಾಂಕ್ ಯು. ನೋಡಿ ಅಷ್ಟೊಂದು ಯಾಕೆ ಅದೇ ಏನು ಹಿಂಗೆ ಈ ಮಟ್ಟ ವಸೂಲಿ ಅವರೆಲ್ಲ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಅಡ್ಡ ಇಟ್ಬಿಡೋದನ್ನ ಕೋಪ ಇರೋದ್ರೆ ಹೊಡೆದು ಬಿಡ್ತಾರೆ ಅಷ್ಟೇ. कौन से এখন উঠছে না